ಪೂಜ್ಯ ಅವಯ್ಯನವರೇ ಹಾಗೂ ನನ್ನ ಸಹೋದರಿಯಾದ ಜಯಲಕ್ಷ್ಮಕ್ಕ ಪದ್ದಕ್ಕ, ಪೂಜ್ಯ ಕೃಷ್ಣನಾಯಕರು, ನರಸಿಂಹನಾಯಕರು, ಭಾಳ ಧೈರ್ಯಶಾಲಿಗಳು ಇತ್ತು ಆದಂಥ ನಾಯಕರು, ಮತ್ತು ಪುಸ್ತಕ ಮತ್ತು ನಮ್ಮ ಸಿದ್ದಪ್ಪ ಅವರು ನಮ್ಮ ಮಾವ ಅವರ ಹೆಸರನ್ನು ಹೇಳಿ ಎಲ್ಲ ನನ್ನ ಮಾವ ಅವರ ಹೆಸರು ಸೇರಿಸಿ ಅವರು ತುಂಬ ಆಸೆ ಪಡ್ತಾರೆ. ಆದರೆ ನಾನು ಒಂದು ಮಾತು, ಗಾಡ್ ಹ್ಯಾಸ್ ಗಿವನ್ 2 ears, 1 mouth, ಸೊ ಲೆಸ್ ಟಾಕ್ ಮೋರ್ ಇಯರ್ಸ್. ಅಂದರೆ ಹೆಚ್ಚು ನಾವು ಕೇಳಬೇಕು, ಆದರೆ ಹೆಚ್ಚು ಮಾತನಾಡಬಾರ್ದು. ಆದರೂ ನನ್ನ ಒಂದೆರಡು ಮಾತನ್ನು ನಮ್ಮ ಅನಿಲ್ ಕುಮಾರ್ ಅವರು ನನಗೆ ತುಂಬ ಹೆಚ್ಚಿನ ಒಂದು ಮಹತ್ವವನ್ನು ಕೊಟ್ಟು ನನಗೆ ಹೇಳಿದರು. ಅದು ಎಷ್ಟು ಮಟ್ಟಿಗೆ ಅದಂತೂ ಅಂತಹ ಮಹತ್ವವೇನಿಲ್ಲ. ಅವರಿಗೆ ನಾನು ಭಾಳ ಕೃತಜ್ಞನಾಗಿದ್ದೇನೆ. ಈ ಒಂದು ಕುಟುಂಬವನ್ನು ನೋಡಿದಾಗ ನನಗೆ ತುಂಬ ಸಂತೋಷ ಆಗುತ್ತೆ. ಈ ಗುಂಡಲಪೇಟೆಯ ನಿಸರ್ಗ ನಿಲಯದ ಒಂದು ನಂದಾದೀಪ, ಗುಂಡಲಪೇಟೆಯ ನಿಸರ್ಗ ನಿಲಯದ ಒಂದು ನಂದಾದೀಪ ಅನೇಕ ದೀಪಗಳನ್ನು ನಾಡಿನಾದ್ಯಂತ ಬೆಳಗಿಸ್ತಿರ್ತಕ್ಕಂಥ ಪೂಜ್ಯ ಅವ್ವಯ್ಯ ಮತ್ತು ಅಪ್ಪಯ್ಯ ಅವರು ಇವತ್ತಿಲ್ಲ. ಅವರು ಇದಕ್ಕೆ ಭಾಳ ಕಾರಣಕರ್ತರಾದಂಥವರು. ಅದೇ ರೀತಿಯಲ್ಲಿ ಇಲ್ಲಿರ್ತಕ್ಕಂಥ ಎಲ್ಲರೂ ಅವ್ವಯ್ಯನ ಹಾದಿಯಲ್ಲಿ, ಅಪ್ಪಯ್ಯನ ಹಾದಿಯಲ್ಲಿ ಸಾಗಿದರೆ ನಮ್ಮ ನಾಡಿಗೆ ಇರ್ತಕ್ಕಂಥ ಅನೇಕ ಸಮಸ್ಯೆಗಳನ್ನು ನಾವು ಹೋಗಲಾಡಿಸುವಂಥ ಮಾತನ್ನು ಹಿರಿಯರಾದಂತಹ ಸಹೋದರ ಸಹೋದರಿಯರಿಗೆ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೇನೆ. ಈ ಕುಟುಂಬಕ್ಕೆ ನನ್ನನ್ನು ಪ್ರಪ್ರಥಮವಾಗಿ 1977ರಲ್ಲಿ ನಮ್ಮ ಹಿರಿಯ ಅಣ್ಣರಾದ ದಿವಂಗತರಾದಂಥ PR ಸ್ವಾಮಿಯವರು ಮತ್ತು ಜಯಕ್ಕ ಅವರು ನನ್ನನ್ನು ಅಲ್ಲಿಗೆ ಪರಿಚಯ ಮಾಡಿಕೊಟ್ರು. ನಾನು ಒಂದು ಮೂಲೆ, ಅಲ್ಲೇ ಒಂದು, ಅದು ಬಹುಶಃ ಎತ್ತಣ ಮಾಮರ, ಎತ್ತಣ ಕೋಗಿಲೆ, ಎತ್ತಣ ಸಮುದ್ರದ ಉಪ್ಪು ಎಲ್ಲಿ, ಬೆಟ್ಟದ ನೆಲ್ಲಿಕಾಯಿ ಎಲ್ಲಿ ಅಂತ ಆ ಥರ ಒಂದು ಎಲ್ಲೋ ನಾವು ಹುಟ್ಟಿದಂಥವರು ಎಲ್ಲೋ ಒಂದು ಕಡೆ ಸೇರಿದು ಅಂತಹ ಒಂದು ಒಳ್ಳೆಯ ಕುಟುಂಬದಲ್ಲಿ ನನ್ನಂತಹ ಒಬ್ಬ ವ್ಯಕ್ತಿಯನ್ನು ಅಲ್ಲಿ ಪರಿಚಯ ಮಾಡಿಸ್ಕೊಟ್ರು. ಇದು ನನ್ನ ಸುದೈವ. ಆ ಪರಿಚಯ ಮಾಡುವ ಮುಖಾಂತರ ಒಳ್ಳೊಳ್ಳೆಯ ವ್ಯಕ್ತಿಗಳ ಪರಿಚಯ ನನಗಾಯಿತು. ಮೊದಲನೇದಾಗಿ ನಮ್ಮ ಹಿರಿಯ ಅಣ್ಣಂದರಾದಂಥ ಪ್ರೊಫೆಸರ್ ಕೃಷ್ಣನಾಯಕರು, ಅವರ ಸಹಧರ್ಮಿಣಿಯಾದಂಥ ಪದ್ಮಕ್ಕ. ಬಹುಶಃ ನೋಡಿ ಹಿರಿಯರು ಹೇಗೆ ಕೃಷ್ಣ ಪದ್ಮ ಒಬ್ಬರು ಒಂದು ಹೇಗೆ ಅವರೊಂದು ಸೇರಿಸಿದ್ದಾರೆ, ಹೇಗೆ ಸೇರಿದೆ ಅನ್ನುವಂಥದ್ದು. ಪುಟ್ಟರಂಗ ನಾಯಕ ಮತ್ತು ರುಕ್ಮಿಣಿ ಇವೆಲ್ಲ ಒಂಥರ ನಿಜವಾಗೂ ಜಯ ಮತ್ತು ಪುಷ್ಪ ಮತ್ತು ಸಿದ್ದಪ್ಪ ಇವರೆಲ್ಲನೂ ಒಂಥರ ಸೇರಿಸಿ, ವಿಜಯ ಮತ್ತು ಸೋಮಶೇಖರ್ ಒಂಥರ ಬಹಳ ಒಳ್ಳೆಯ ರೀತಿಯಲ್ಲಿ ನಾವು ಸೇರಿದಂಥದ್ದು. ಹೀಗೆ ನಾನು ಏನೋ ಹೇಳಕ್ಕೆ ಹೊರಟಿದ್ದೇನೆ, ಹೆಚ್ಚು ಹೇಳಕ್ಕೆ ಹೋಗಲ್ಲ. ಇಂತಹ ಒಂದು ಕುಟುಂಬದಲ್ಲಿ ನಾವೆಲ್ಲ ಸೇರಿದ್ದೇವೆ, ಎಲ್ಲರೂ ಒಟ್ಟಿಗೆ ಬದುಕಿದ್ದೇವೆ, ಕಷ್ಟ ಸುಖಗಳನ್ನು ಹಂಚಿಕೊಂಡಿದ್ದೇವೆ. ದ ರಾ ಬೇಂದ್ರೆ ಅವರ ಒಂದು ಮಾತು ನನಗೆ ತುಂಬ ಚೆನ್ನಾಗಿ ನೆನಪಿಸುತ್ತೆ. ಬದುಕು ಯಾವಾಗ ಚೆನ್ನಾಗಿರುತ್ತೆ ಅಂದರೆ ಅವರು ಭಾಳ ಚೆನ್ನಾಗಿ ಹೇಳ್ತಾರೆ. ದ ರಾ ಬೇಂದ್ರೆ ಅವರು ಒಬ್ಬ ಕವಿ, ಹೊರಕವಿ. ಅವರು ನಾನು ಬಡವಿ ಅವಳು ಬಡವ, ನಾನು ಬಡವಿ ಅವಳು ಬಡವ ಅವನು ಬಡವ, ಒಲುಮೆ ನಮ್ಮ ಬದುಕು. ಈ ಒಲುಮೆ ಎನ್ನುವಂಥ ಪದವನ್ನು ನಾನು ಹೇಳ್ತೀನಿ. ಒಲುಮೆ ಇದ್ದ ಕಡೆಯಲ್ಲಿ ನಮಗೆ ಯಾವುದೂ ಸಹ ತೊಂದರೆಗಳೇ ಇರಲ್ಲ. ಯಾವಾಗ ಬದುಕು ಟ್ರಾಜಿಡಿ ಆಗುತ್ತೆ ಅಂದರೆ ಶೇಕ್ಸ್ಪಿಯರ್ ಭಾಳ ಮುಖ್ಯವಾಗಿ ಹೇಳ್ತಾನೆ, ಈ 4 ಗುಣಗಳು ಯಾರಲ್ಲಿ ಇರ್ತವೆ ಆಗ ಬದುಕು ಒಂಥರ ಟ್ರಾಜಿಡಿ ಆಗುತ್ತೆ ಅಂತ. ಅತಿಯಾದಂಥ ಆಂಬಿಷನ್, ಸಸ್ಪಿಷನ್, ಅನುಮಾನ ಪಡ್ತಕ್ಕಂತಹ ಗುಣ, ಭಾಳ ಅತಿಯಾದಂಥ ದುರಾಸೆ, ಮತ್ತು ಜಲಸಿ ಅಂದರೆ ಅಸೂಯೆ ಪಡುವಂಥದ್ದು, ಅವರನ್ನು ನೋಡಿ ಇವ್ರನ್ನ ನೋಡಿ, ಮತ್ತು ರಾಯಲ್ಟಿ ಅನ್ನೋ ಚಂಚಲ ಸ್ವಭಾವ, ಜಲಸಿ ಮತ್ತು ಅನುಮಾನ ಪಡುವ ಸ್ವಭಾವ. ಈ ಗುಣಗಳು ಯಾರಲ್ಲಿ ಇರ್ತವೋ ಅವರು ಎಷ್ಟೇ ಶ್ರೀಮಂತರಾದರೂ ನಾವು ಚೆನ್ನಾಗಿರೋಕ್ಕೆ ಸಾಧ್ಯ ಇಲ್ಲ. DVG ಅವರು ಹೇಳೋದು, ಸರಸವೇ ಜನನ, ವಿರಸವೇ ಮರಣ, ಸಮರಸವೇ ಜೀವನ. ನಾನು ಸುಮಾರು ಕರ್ನಾಟಕದ ಎಲ್ಲ ಕಡೆ ಓಡಾಡಿದ್ದೇನೆ, ಎಲ್ಲರ ಹತ್ತಿರ ಸಂಪರ್ಕ. ನಮ್ಮ ರಾಜಣ್ಣ, ಅನಿಲ್ ಕುಮಾರ್ ಅನೇಕ ಸರಿ ಹೇಳಿದರು, ಇಂತಹ ಕುಟುಂಬ ಎಂದೂ ಸಹ ಇದಾಗಬಾರ್ದು. ತುಂಬ ಚೆನ್ನಾಗಿ ಕಾಣಿಸ್ತು. ನಥಿಂಗ್ ಈಸ್ ಇಂಪಾಸಿಬಲ್ ಇಫ್ ಯು ಮೈಂಡ್. ಸ್ವಾಮಿ ವಿವೇಕಾನಂದ ಮಾತ್ರ ನಾನು ಅನೇಕ ಸಾರಿ ಹೇಳ್ತೀನಿ, ಇಫ್ ಯು ಥಿಂಕ್ ಯು ಆರ್ ಎ ವೀಕ್ ಯು ವಿಲ್ ಬಿ ಎ ವೀಕ್, ಇಫ್ ಯು ಥಿಂಕ್ ಯು ಆರ್ ಎ ಸ್ಟ್ರಾಂಗ್ ಯು ವಿಲ್ ಬಿ ಎ ಸ್ಟ್ರಾಂಗ್. ವೇರ್ ಈಸ್ ಯುವರ್ ಫ್ಯೂಚರ್? ನಾಟ್ ಇನ್ ಟೆಂಪರ್, ಇಟ್ ಈಸ್ ಇನ್ ಯುವರ್ ಹ್ಯಾಂಡ್. ನಿಮ್ಮ ಕೈಯಲ್ಲಿ ಇರ್ತಕ್ಕಂಥ ಭವಿಷ್ಯ ಅಂತಕ್ಕಂಥದ್ದು. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ, ಒಳ್ಳೆಯದಾಗುತ್ತೆ ಖಂಡಿತ. ಸೊ ಎಲ್ಲರಿಗೂ ಶುಭವಾಗಲಿ ಅಂತೇಳಿ ಸಂದರ್ಭದಲ್ಲಿ ಹೇಳಿ ನನ್ನ 2 ಮಾತನ್ನು ಇಲ್ಲ ಅಂಕಲ್ 60 years ಬರ್ತಡೆ ನಾವೆಲ್ಲ ಸೇರ್ಕೊಂಡಿದ್ದೀವಿ.
ಸಂತೋಷದ ಶುಭ ಸುದಿನ, ಈ ಸುದಿನ ನಿನ್ನ ಜನ್ಮದಿನ. ಹಳೆಯದು ಮರೆಯಲಿ ಹೊಸತಿನಲ್ಲಿ, ಈ ಜೀವನ ನಲಿಯಲಿ ಹರುಷದಲ್ಲಿ. ಎಂದೆಂದಿಗೂ ನಗುತ್ತಿರು ನೀನು, ನಿನ್ನ ನಗುವಲ್ಲೇ ನಗುವೆನು ನಾನು. ನಿನ್ನ ನಗುವಿಗೆ ಬೆಲೆಯನ್ನು ಕಟ್ಟುವ ಬೆಲೆ ಇದೆ ಏನು, ಹುವಿಯಲಿ ಹೇಳು. ಆಕಾಶದ ಬುಟ್ಟಿಯ ಒಳಗೆ ಕೈ ಹಾಕಿ ತರುವೆನು ನಾನು, ಬಿಳಿ ಹಲ್ಲಿನ ಚಂದ್ರನ ಹೊಳಪನು ಉಡುಗೊರೆಯಾಗಿ ತೆಗೆದುಕೊ ನೀನು. ಯಾಕೆಂದರೆ ಬರ್ತಡೆ ನಿನ್ನ ಬರ್ತಡೆ, ನಿನ್ನ ಬರ್ತಡೆ ಎಂದೆಂದಿಗೂ ನಗುತ್ತಿರಲಿ ಹರುಷವು ಪ್ರತಿ ವರ್ಷವೂ ಪ್ರತಿ ನಿಮಿಷವೂ ಜೊತೆಗಿರುವೆನು ಎಂದಿಗೂ ನಿನ್ನೊಂದಿಗೆ. ತಿಂಗಳ ಬೆಳಕಿನ ಅಂಗಳದಲ್ಲಿ ಅರಳಿದ ಪ್ರೀತಿಯ ಸಂಚಾರ, ದೇವರೇ ಬಂದರು ನಾಚಲೇಬೇಕು, ಸ್ವರ್ಗವೇ ನಮ್ಮಿ ಸಂಸಾರ. ತಿಂಗಳ ಬೆಳಕಿನ ಅಂಗಳದಲ್ಲಿ ಅರಳಿದ ಪ್ರೀತಿಯ ಸಂಚಾರ, ದೇವರೇ ಬಂದರು ನಾಚಲೇಬೇಕು, ಸ್ವರ್ಗವೇ ನಮ್ಮಿ ಸಂಸಾರ. ನಮ್ಮೊಳಗೆ ನಮ್ಮೆದೆಯೊಳಗೆ ಸಾವಿರ ಕನಸು ಇದೆ, ಕನಸೊಳಗೆ ಪ್ರತಿ ಮನಸೊಳಗೆ ನಿರ್ಮಲ ಪ್ರೇಮವಿದೆ. ಅಣ್ಣ ನಮ್ಮ ಅಣ್ಣ ಇವನು ನಮ್ಮ ದೇವನು, ಕೋಟಿ ಜನ್ಮ ಬಂದರು ಕೋಟಿಗೊಬ್ಬನು. ತಿಂಗಳ ಬೆಳಕಿನ ಅಂಗಳದಲ್ಲಿ ಅರಳಿದ ಪ್ರೀತಿಯ ಸಂಚಾರ, ದೇವರೇ ಬಂದರು ನಾಚಲೇಬೇಕು, ಸ್ವರ್ಗವೇ ನಮ್ಮ ಸಂಸಾರ. ಮಾತಿಗೆ ನಡೆಯೋ ರಾಮನ ನೇಮ, ಆದರೂ ಕೃಷ್ಣನ ಪ್ರೇಮ. ಕಾಲದ ನೋವು ಕಾಲಡಿದ್ದರು ಬುದ್ಧನ ಮನಸೋ ನಮ್ಮ. ನನ್ನ ಅಣ್ಣನ ಕೈ ತುತ್ತು, ನಮ್ಮ ಅಮ್ಮನ ಕೈ ತುತ್ತು, ನಾವು ಮಕ್ಕಳ ಮನಸೋರು, ಅದು ಅಣ್ಣನಿಗೂ ಗೊತ್ತು. ಇಲ್ಲಿ ಪ್ರೀತಿಯ ಸಿಹಿ ಮುತ್ತು, ಇಲ್ಲಿ ಪ್ರೀತಿಯ ನಮ್ಮ ಸ್ವತ್ತು, ಇಲ್ಲಿ ಅಕ್ಕರೆಯ ಹಾಡೇ ಕುಬೇರನ ಸಂಪತ್ತು. ರೆಪ್ಪೆಗಳ ಕಾವಲಲ್ಲಿ ಕಣ್ಗಳಿಗೆ ಬೆಳಕು, ಅಣ್ಣನ ಈ ಕಾವಲಲ್ಲಿ ನಮಗಳಿಗೆ ಬದುಕು. ಅಣ್ಣ ನಮ್ಮ ಅಣ್ಣ ಇವನು ನಮ್ಮ ದೇವನು, ಕೋಟಿ ಜನ್ಮ ಬಂದರು ದೇವಾದನು. ತಿಂಗಳ ಬೆಳಕಿನ ಅಂಗಳದಲ್ಲಿ ಅರಳಿದ ಪ್ರೀತಿಯ ಸಂಚಾರ, ದೇವರೇ ಬಂದರು ನಾಚಲೇಬೇಕು, ಸ್ವರ್ಗವೇ ನಮ್ಮಿ ಸಂಸಾರ. ಯೋಧನ ಹಿರಿಮೆ ರೈತನ ತಾಳ್ಮೆ ಎಲ್ಲವೂ ಇವನೊಳಗುಂಟು. ಭೂಮಿಯ ಸಹನೆ ಬಾನಿನ ಕರುಣೆ ಅಣ್ಣನ ನೆರಳಲ್ಲಿ ಉಂಟು. ಇದು ತುಂಬಿದ ಸಂಸಾರ, ಇಲ್ಲಿ ಪ್ರೀತಿಯ ಅಧಿಕಾರ, ಹಸು ಕಂದನ ಅಳುವಂತೆ ಪ್ರತಿಯೊಬ್ಬರ ಮಮಕಾರ. ಇದು ಕಾಲದ ಗಡಿಯಾರ, ತಿರುಗೋಣ ಮನಸಾರ, ಶತಕೋಟಿ ಜನಗಳಲ್ಲಿ ನವ
ಬೆಳಕಿನ ಅಂಗಳದಲ್ಲಿ ಅರಳಿದ ಪ್ರೀತಿಯ ಸಂಚಾರ. ದೇವರೇ ಬಂದರು ನಾಚಲೇಬೇಕು, ಸ್ವರ್ಗವೇ ನಮ್ಮಿ ಸಂಸಾರ. ನಮ್ಮೊಳಗೆ ನಮ್ಮೆದೆಯೊಳಗೆ ನಮ್ಮೊಳಗೆ ನಮ್ಮೆದೆಯೊಳಗೆ ಆ ಸಾವಿರ